ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2024ನೇ ಇಸ್ವಿ ಆಂಗ್ಲ ನೂತನ ಸಂವತ್ಸರ ಏನಿದೆಯಲ್ಲ, ಈ ಸಂವತ್ಸರದ ಮೊದಲನೆಯ ಗ್ರಹಣ ಇದೇ ತಿಂಗಳು ಅಂದ್ರೆ ಮಾರ್ಚ್ 25ನೇ ತಾರೀಕು ಚಂದ್ರಗ್ರಹಣ ಸಂಭವಿಸಲಿದೆ. ಅದರಲ್ಲಿ ದುಃಖದ ವಿಚಾರ ಏನು ಅಂದ್ರೆ ನಿಮ್ಮದೇ ರಾಶಿಯಲ್ಲಿ ಸಂಭವಿಸಲಿದೆ. ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ವರ್ಷದ ಮೊದಲನೆಯ ಗ್ರಹಣ. ಆದರೆ ಭಾರತದಲ್ಲಿ ಇದು ಕಾಣಿಸ್ತಾ ಇಲ್ಲ. ಯಾಕೆ? ಹಗಲಿನಲ್ಲಿ ಬೆಳಗ್ಗೆ 10 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 2 ನಿಮಿಷದ ತನಕ ಗ್ರಹಣ. ಸೊ ಹಗಲಲ್ಲಾಗುವ ಚಂದ್ರಗ್ರಹಣಗಳು, ರಾತ್ರಿ ಆಗುವ ಸೂರ್ಯಗ್ರಹಣಗಳು ಆಚರಣೆ ಇರಲ್ಲ, ಯಾಕಂದ್ರೆ ಕಾಣಲ್ಲ ಅವ್ಯಾವು. ಎಲ್ಲಿ ಕಾಣಿಸ್ತಾ ಇದೆ? ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲ್ಯಾಂಡು, ಸ್ವಿಟ್ಜರ್ಲ್ಯಾಂಡು, ಸೌತ್ ನಾರ್ತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಜಪಾನು, ಇದೆಲ್ಲ ಕಡೆ ಕಾಣಿಸ್ತಾ ಇದೆ. ಸೊ ಇಲ್ಲೆಲ್ಲ ಸಹ ಆಚರಣೆ ಇದೆ, ಪ್ರಭಾವ ಇದೆ. ಇಲ್ಲಿ ಆಚರಣೆ ಇಲ್ಲ, ಪ್ರಭಾವದ ಬಗ್ಗೆ ಮಾತ್ರ ಚಿಂತನೆ ಮಾಡಬೇಕು. ಯಾಕಂದ್ರೆ ನಿಮ್ಮದೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದು. ಸೊ ಕನ್ಯಾ ರಾಶಿಯವರು ಮಾರ್ಚ್ 25ನೇ ತಾರೀಕಿನ ಈ ವರ್ಷದ ಮೊದಲ ಚಂದ್ರಗ್ರಹಣದ ದುಷ್ಪ್ರಭಾವವನ್ನ, ಅಶುಭ ಫಲವನ್ನ ಅನುಭವಿಸಬೇಕು. ಯಾಕೆಂದ್ರೆ ನಿಮ್ಮ ರಾಶಿಯಲ್ಲಿಯೇ ಗ್ರಹಣ ಆಗ್ತಾ ಇದೆ. ಗ್ರಹಣ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ ತಕ್ಷಣ ಇಲ್ಲಿ ಆಚರಣೆ ಇಲ್ಲ ಅಷ್ಟೇ, ಪ್ರಭಾವವೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ಅ ಡಿಬೇಟಬಲ್, ಎಲ್ಲ ಚರ್ಚಾಸ್ಪದ ವಿಚಾರ. ಕೆಲವರು ಇದೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ನೋಡಿ, ನಿಮ್ಮ ರಾಶಿ ನಕ್ಷತ್ರ ಇತ್ಯಾದಿಗಳು ನಿಮ್ಮ ರಾಶಿಯಲ್ಲೇ ಗ್ರಹಣ ಆಗ್ತಾ ಇದೆ ಅಂತಂದಾಗ, ಕೇತು ನಿಮ್ಮ ರಾಶಿಯಲ್ಲಿದ್ದಾನೆ, ನಿಮ್ಮ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದಾಗ ನಿಮಗೆ ಅಫ್ಕೋರ್ಸ್ ಪ್ರಭಾವ ಆಗಲೇಬೇಕಲ್ವಾ. ಸೊ ಆದ್ದರಿಂದ ಆಚರಣೆ ವಿಚಾರ ಬಂದಾಗ ಇಲ್ಲಿ ಕಾಣ್ರೆ ಮಾತ್ರ ಆಚರಣೆ ಅಂತ, ಕಾಣಲಿಲ್ಲ ಆದ್ರಿಂದ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೆ ಉಪವಾಸ ಇರೋದು, ಮೂರು ಸ್ನಾನಗಳು ಮಾಡೋದು, ಈ ಥರದ ಆಚರಣೆಗಳು ಇರಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದರ್ಬೆಗಳು ಹಾಕೊಂಡು ಇಟ್ಕೊಂಡು ಇಂಥವೆಲ್ಲ ಇರಲ್ಲ. ಅದವೆಲ್ಲ ದೇವತಾರಾಧನೆ, ಪೂಜೆ ಪುನಸ್ಕಾರಾದಿಗಳನ್ನ ಮಾಡಬೇಕಾದದ್ದು ಇರ್ತದೆ. ಸೊ ಆದ್ರಿಂದ ನೀವು ಅವತ್ತಿನ ದಿವಸ ಬೆಳಗ್ಗೆ 10:15 ಒಂದ್ಸಲ ಸ್ನಾನ ಮಾಡ್ಕೊಂಡು ದೇವ್ರ ಮೇಲೆ ಕೂತ್ಕೊಂಡು ಮಧ್ಯಾಹ್ನ 3 ಗಂಟೆ ತನಕ ಜಪ ಮಾಡಿ. ಓಂ ನಮಃ ಶಿವಾಯ ಜಪ ಮಾಡಬೇಕು. ಅಥವಾ ಲಲಿತಾ ಸಹಸ್ರನಾಮವನ್ನು ಓದ್ತಕ್ಕಂಥದ್ದು, ಶಿವಾಷ್ಟೋತ್ತರ, ಆಮೇಲೆ ದುರ್ಗಾಷ್ಟೋತ್ತರ ಪಠನೆ, ಇದೆಲ್ಲ ಮಾಡ್ತಕ್ಕಂಥದ್ದು. ಈಶ್ವರನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸೋರು ತುಂಬಾ ಒಳ್ಳೇದು, ಆಯ್ತಲ್ವ. ಬಟ್ 10:30 ಮೇಲೆ ಯಾರು ನಿಮ್ಗೆ ಹಾಲಲ್ಲಿ ರುದ್ರಾಭಿಷೇಕ ಮಾಡಲ್ಲ, ಅಷ್ಟೊಳಗಡೆ ಮುಗಿಸ್ಬಿಟ್ಟಿರ್ತದೆ ಪೂಜೆ ಗೀಜೆ ಎಲ್ಲ. ದಾನಾದಿಗಳ ವಿಚಾರಕ್ಕೆ ಬಂದ್ರೆ ಖಂಡಿತ ನೀವು ಭತ್ತ ಅಥವಾ ಅಕ್ಕಿ ಜೊತೆಗೆ ಹುರುಳಿ ದಾನ ಮಾಡಿ ಚಂದ್ರಬಿಂಬದ ಜೊತೆಯಲ್ಲಿ. ಇಲ್ಲಿ ಪ್ರಭಾವ ಏನು ಬೀರ್ತದೆ ಅನ್ನುವಂಥ ತಿಳ್ಕೊಳ್ಬೇಕಾದ್ರೆ, ನಿಮ್ಮ ರಾಶಿಯಲ್ಲಿಯೇ ಗ್ರಹಣ ಆಗ್ತಾ ಇದೆ ಅಂದಾಗ ನಿಮಗೆ ಮಾನಸಿಕವಾದಂತಹ ಕಿರಿಕಿರಿ, ತುಂಬ ಮಾನಸಿಕ ಕಿರಿಕಿರಿ, ತುಂಬ ಒತ್ತಡ, ಏನು ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಒಂಥರ ಟೆನ್ಷನ್ ಅಂತೀರ ನೀವು. ಏನಪ್ಪ ಟೆನ್ಷನ್ನು? ಲಾಭಾಧಿಪತಿಯ ಗ್ರಸ್ತನಾಗ್ತಾನೆ. ಆದ್ರಿಂದ ಬಿಸ್ನೆಸ್ ವಿಚಾರ, ವ್ಯವಹಾರಗಳಲ್ಲಾಗುವ ನಷ್ಟದ ಬಗ್ಗೆ ಟೆನ್ಷನ್. ಅಯ್ಯೋ ಇದೆಲ್ಲ ಹಂಗಾಗೋಯ್ತು, ಇಲ್ಲಿಷ್ಟು ಪ್ರಾಫಿಟ್ ಬರುತ್ತೆ ಅನ್ಕಂಡೆ ಬರಲ್ಲ, ಇಲ್ಲಿ ಹಿಂಗಾಗುತ್ತೆ ಅನ್ಕಂಡೆ ಆಗಲಿಲ್ಲ, ಅದಾಗಲಿಲ್ಲ, ಇದಾಗಲಿಲ್ಲ, ನನಗೆ ಆ ವಿಚಾರದಲ್ಲಿ ಪ್ರಾಫಿಟೇ ಸಿಗಲ್ಲ ಅಂತ. ಪ್ರಾಫಿಟ್, ಲಾಭದ ವಿಚಾರವಾಗಿ ನಿಮಗೆ ತುಂಬ ಟೆನ್ಷನ್ ಆಗತ್ತೆ. ಸೊ ಕನ್ಯಾ ರಾಶಿಯ ವ್ಯವಹಾರಸ್ಥರು, ವ್ಯಾಪಾರಸ್ಥರು ತುಂಬ ಟೆನ್ಷನ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ. ಅಥವಾ ಕನ್ಯಾ ರಾಶಿಯವರು ಈ ಶೇರ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಅಥವಾ ಬೇರೆ ಯಾವುದೊಂದು ವಿಚಾರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟೆನ್ಷನ್ಗಳು ಮಾಡ್ಕೊಳ್ಬೇಕಾದಂತಹ ವಿಚಾರಗಳು ಬರುತ್ತೆ. ಲಾಭದ ವಿಚಾರವಾಗಿ ಪಾರ್ಟ್ನರ್ಶಿಪ್ಗಳ ಜೊತೆಗೆ ಅಥವಾ ಇನ್ವೆಸ್ಟರ್ಸ್ ಜೊತೆಗೆ, ನೀವು ಸಹ ಇನ್ವೆಸ್ಟರ್ ಅಥವಾ ಏನು ಮಾಡ್ತಾ ಅವ್ರ ಜೊತೆಗೆ ನಿಮಗೆ ಜಗಳ ಮನಸ್ತಾಪಗಳು, ಜೊತೆಗೆ ಫ್ರೆಂಡ್ಸ್ ಜೊತೆಗಿನ ಒಂದಿಷ್ಟು ಜಗಳ ಮನಸ್ತಾಪಗಳು, ನಿಮ್ಮ ಸ್ನೇಹಿತರೆ ನಿಮ್ಮ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು, ನೀವು ಅವ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು, ಬಾಳ ಸಂಘದ ಜೊತೆಗೆ ಜಗಳ ಮನಸ್ತಾಪಗಳು. ಯಾಕೆ ಸಪ್ತಮ ನೋಡ್ತಾನಲ್ಲ, ವ್ಯಯಾಧಿಪತಿ ಅಲ್ಲ ಲಾಭಾಧಿಪತಿ ಗ್ರಸ್ತನಾಗಿ ಸಪ್ತಮವನ್ನು ನೋಡ್ತಾ ಇರ್ತಾನಲ್ಲ. ದೂರ ಪ್ರಯಾಣಗಳ ಬಗ್ಗೆ ಟೆನ್ಷನ್ಗಳು, ಅಲ್ಲೆಲ್ಲೋ ಹೋಗ್ಬೇಕು, ಆಗೋಕ್ಕಾಗತ್ತಾ ಇಲ್ವೋ, ಹೋದ್ರೆ ಕೆಲಸ ಆಗುತ್ತಾ ಇಲ್ವೋ, ಅಯ್ಯೋ ಫುಲ್ ಟೆನ್ಷನ್ ಆಗ್ಬಿಡುತ್ತೆ ನಿಮಗೆ. ಟ್ರಾನ್ಸ್ಫರ್ ವಿಚಾರಗಳು, ಜಾಬಲ್ಲಿ ಟ್ರಾನ್ಸ್ಫರ್ಗಳ ವಿಚಾರದಲ್ಲಿ ಟೆನ್ಷನ್ ಆಗ್ತಾ ಇರತ್ತೆ. ಆಮೇಲೆ ವಿದೇಶ ಪ್ರಯಾಣಗಳ ವಿಚಾರದಲ್ಲಿ ಟೆನ್ಷನ್ ಆಗ್ತಾ ಇರತ್ತೆ. ಸೊ ಇದೆಲ್ಲ ನಾನೇನು ಸೆಕ್ಟರ್ಸ್ ಹೇಳ್ತಾ ಇದ್ದೀನಲ್ಲ, ಇದೆಲ್ಲವೂ ಸಹ ಮಾನಸಿಕವಾದ ಒಂದಿಷ್ಟು ಹಿಂಸೆಯನ್ನ, ಚಿಂತೆಯನ್ನ, ಟೆನ್ಷನ್ ಕೊಡ್ತದೆ ಕನ್ಯಾ ರಾಶಿಯವರಿಗೆ. ನಿಮ್ಮ ರಾಶಿಯಲ್ಲೇ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ, ಆಯ್ತಲ್ವಾ. ಸೊ ಅದರಿಂದ ನಾನು ಇವಾಗ ಏನೇನು ವಿಚಾರಗಳು ಹೇಳಿದ್ದೀನಲ್ಲ, ವಿದೇಶ ಪ್ರಯಾಣ, ಬಿಸ್ನೆಸ್ ಪಾರ್ಟ್ನರ್, ಬಿಸ್ನೆಸ್ಸು,
ಲೈಫ್ ಪಾರ್ಟ್ನರ್ ಅಂದರೆ ಬಾಳ ಸಂಗಾತಿ ಅಥವಾ ಸ್ನೇಹಿತರು ಅಥವಾ ದೂರ ಪ್ರಯಾಣ ಟ್ರಾನ್ಸ್ಫರ್ ಏನೇ ಎಲ್ಲದರಲ್ಲೂ ಸಹ ನಿಮಗೆ ಕಿರಿಕಿರಿ ಅನುಭವಿಸ್ಬೇಕಾಗತ್ತೆ. ಕೇತು ಜೊತೆಗಲ್ವಾ, ಕೇತುವಿನ ಜೊತೆಗೆ ಇದು ಗ್ರಹಣ ಅಲ್ಲ, ಆದ್ದರಿಂದ ಕಿರಿಕಿರಿಯನ್ನು ತುಂಬ ಅನುಭವಿಸ್ಬೇಕಾಗತ್ತೆ. ಅಲ್ಲಿ ಈ ಎಲ್ಲ ವಿಚಾರಗಳಲ್ಲಿ ಸಿಗಬೇಕಾದ ಲಾಭಾಂಶ ನಿಮಗೆ ಸಿಗಲಿಲ್ಲ, ನಿಮ್ಮ ಪಾಲು ನಿಮಗೆ ಸಿಗಲಿಲ್ಲ, ನಿಮ್ಮ ಕಷ್ಟಾರ್ಜಿತ ನಿಮಗೆ ಸಿಗಲಿಲ್ಲ ಅನ್ನೋ ವಿಚಾರದಲ್ಲಿ ದುಃಖವನ್ನು ಅನುಭವಿಸ್ಬೇಕಾಗತ್ತೆ. ಮಕ್ಕಳ ವಿಚಾರದಲ್ಲಿ ಕನ್ಯಾ ರಾಶಿಯವರು ತುಂಬ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಮಕ್ಕಳು ತುಂಬ ಹಠ ಹಿಡಿಯೋದು, ತುಂಬ ಜಗಳ ಮಾಡೋದು, ತುಂಬ ಎದುರುತ್ತರ ಕೊಡೋದು, ಹೆಂಗೆಂಗೋ ಆಡೋದು, ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ಒಂದು ಚೂರು ಡಿಸಿಪ್ಲಿನ್ ಇಲ್ಲ, ಸಿಕ್ಕಾಬಟ್ಟೆ ಆಮೇಲೆ ಏನೇನೋ ಒಂದಿಷ್ಟು ಮಾತುಗಳನ್ನು, ಕೆಟ್ಟ ಮಾತುಗಳನ್ನು ಮಾತಾಡ್ತಕ್ಕಂಥದ್ದು, ಎದುರುತ್ತರ ಕೊಡ್ತಕ್ಕಂಥದ್ದು ಮಕ್ಕಳು, ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಸೊ ಕನ್ಯಾ ರಾಶಿಯವರು ಇಲ್ಲ ಆಚರಣೆ ಇಲ್ಲ, ಪ್ರಭಾವನೂ ಇಲ್ಲ ಅಂತ ಅನ್ಕೊಂಡು ಕೂತ್ಕೊಂಡ್ಬಿಡಬೇಡಿ. ದಯವಿಟ್ಟು ಹೇಳ್ತೇನೆ, ಉತ್ತರಾ ಫಲ್ಗುಣಿ ನಕ್ಷತ್ರ ಹಾಗೂ ಎಲ್ಲ ಕನ್ಯಾ ರಾಶಿಯವರು ದಯವಿಟ್ಟು ನೀವು ಹುರುಳಿ ಹಾಗೂ ಭತ್ತ ಅಥವಾ ಅಕ್ಕಿ ದಾನ ಮಾಡಿ. ಅವತ್ತಿನ ದಿವಸ ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ 2 ನಿಮಿಷದ ತನಕ ಜಪ ಮಾಡಿ. ಶಿವಾಷ್ಟೋತ್ತರ, ಲಲಿತಾ ಸಹಸ್ರನಾಮ ಎಲ್ಲ ಓದ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ ಕೂತ್ಕೊಂಡು. ಖಂಡಿತವಾಗಿ ಇದನ್ನು ಮಾಡಲೇಬೇಕು ನೀವು. ಇದು ಅಂದರೆ ವಿಶೇಷವಾದಂಥ ಪರಿಹಾರ ಹಾಗೂ ವಿಶೇಷವಾದ ಪ್ರಸಾದ ನಿಮಗೆ ಸಿಗಬೇಕು. ನಿಮ್ಮ ಹೆಸರಲ್ಲಿ ಗ್ರಹಣ ಶಾಂತಿ ಆಗಲೇಬೇಕು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಚಂದ್ರಗ್ರಹಣ ಶಾಂತಿ ಹೋಮ ಆಗಬೇಕು. ಅದರ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಪರಿಹಾರ ಹಾಗೂ ಆಚರಣೆ ವಿಚಾರಗಳು ನೋಡಿ. ಯಾವ ಒಂದು ಜಾಗದಲ್ಲಿ ಗ್ರಹಣ ಕಾಣಲಿದೆ ಅಲ್ಲಿ ಮಾತ್ರ ಗ್ರಹಣದ ಆಚರಣೆ. ಅಂದ್ರೆ ಈ ವಿಡಿಯೋನ ನೀವೇನಾದರೂ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಜಪಾನು, ಈ ಒಂದು ದೇಶಗಳಿಂದ ಅಥವಾ ಕಾಂಟಿನೆಂಟ್ಗಳಿಂದ ಅಥವಾ ಆ ಒಂದು ಪ್ರದೇಶಗಳಿಂದ ನೀವೇನಾದರೂ ಈ ವಿಡಿಯೋ ನಮ್ಮ ನೋಡ್ತಾ ಇದ್ದೀರಾ ಅಂತಾದರೆ ನೀವೆಲ್ಲ ಕಡ್ಡಾಯವಾಗಿ ಗ್ರಹಣಾಚರಣೆಯನ್ನು ಮಾಡಬೇಕಾಗ್ತದೆ. ಇಂಡಿಯಾದ ಟೈಮಿಂಗ್ಸು ಬೆಳಗ್ಗೆ 10:24 ಅಂದರೆ ಅದನ್ನು ನಿಮ್ಮ ದೇಶಗಳಲ್ಲಿ ನೀವಿರುವ ಜಾಗಗಳಲ್ಲಿ ಈ ಒಂದು ಜಾಗಗಳಲ್ಲಿ ಟೈಮ್ನ ನೋಡ್ಕೊಳ್ಳಿ. ಆ ಸಮಯದಿಂದ ಹಿಂದೆ ಒಂದು 8, 10, 12 ತಾಸು ಹಿಂದೆನೇ ನೀವು ಆಹಾರವನ್ನು ಸೇವನೆ ಮಾಡಿ ಮುಗಿಸಬೇಕಾಗ್ತದೆ. ತದನಂತರ ಆಹಾರ ಸೇವನೆಯನ್ನು ಮಾಡೋಂಗಿಲ್ಲ ನೀವೇನಾದರೂ ನಾನು ಹೇಳದಂಥ ಈ ದೇಶಗಳಲ್ಲಿದ್ದರೆ. ಹಾಗೂ ಗ್ರಹಣದ ಸಮಯ ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ 2 ನಿಮಿಷ ಅಂತಿದೆಯಲ್ಲ, ಈ ದೇಶಗಳಲ್ಲಿ ಈ ಟೈಮನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಇಂಡಿಯಾದ 25ನೇ ತಾರೀಕು ಇಂಡಿಯಾದ ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ 2 ನಿಮಿಷ. ನಾನೀಗ ಹೇಳಿದಂಥ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಜಪಾನು, ಈ ಒಂದು ದೇಶಗಳಲ್ಲಿ ಈ ಟೈಮಿಂಗ್ಸ್ನ ಕನ್ವರ್ಟ್ ಮಾಡಿಕೊಂಡಾಗ ಯಾವ ಸಮಯ ಆಗುತ್ತೆ ಅಂತ ನೋಡ್ಕೊಳ್ಳಿ. ಆ ಸಮಯದಲ್ಲಿ ನೀವು ಆಹಾರ ಸೇವನೆಯನ್ನು ಮಾಡುವಂಗಿಲ್ಲ, ಆ ಸಮಯದಲ್ಲಿ ನಿದ್ರೆ ಮಾಡುವಂಗಿಲ್ಲ, ಆ ಸಮಯದಲ್ಲಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವಂಗಿಲ್ಲ. ಅದೆಲ್ಲ ಗ್ರಹಣ ಶುರುವಾಗಿನ ಮುಂಚೆ ಇಟ್ಕೊಳ್ಳಿ ಅಥವಾ ಗ್ರಹಣವಾದ ನಂತರ ಇಟ್ಕೊಳ್ಳಿ. ಹಾಗೂ ಗ್ರಹಣದ ಆದಿ, ಮಧ್ಯ, ಅಂತ್ಯದಲ್ಲಿ 3 ಸಲ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆಲ್ಲ ಬಹಳ ಹಾಸ್ಯಾಸ್ಪದ ಅನ್ಸ್ಬೋದು, ಸರ್ ನಾವು ಇಲ್ಲಿರೋರೇ ಮಾಡಲ್ಲ ವಿದೇಶದಲ್ಲಿರೋರೆಲ್ಲ ಮಾಡ್ತಾರ ಅಂತ. ನಮಗಿನ್ನ ಚೆನ್ನಾಗಿ, ನಮಗಿನ್ನ ಭಕ್ತಿ, ನಮಗಿನ್ನ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ವಿದೇಶಗಳಲ್ಲಿ ಇದ್ದಾರೆ. ಇದನ್ನು ನೀವು ನಂಬಲೇಬೇಕು, ನನಗೆ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಯಾರ್ಯಾರು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗಿ ಆಚರಣೆ ಮಾಡಿ. ಆಯಾ ದೇಶಗಳಲ್ಲಿದ್ದರೆ ತುಂಬ ಒಳ್ಳೆಯದು. ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ, ಪರಿಹಾರ ನೀವು ಯಾವ ದೇಶದಲ್ಲಿದ್ದರೂ ಸಹ ಆಯಾ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವ ಬೀಳೋದ್ರಿಂದಾಗಿ ನೀವು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತದೆ. ಸೊ ಏನದು ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು ಅಂತಂದರೆ ಆ ಪರಿಹಾರ ಏನು ಮಾಡಿಕೊಳ್ಬೇಕು? ಬಹಳ ಮುಖ್ಯವಾಗಿ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು. ಯಾಕೆ? ಭತ್ತ ಅಥವಾ ಅಕ್ಕಿ ಚಂದ್ರಗ್ರಹಣ ಅಲ್ವೇ, ಆದ್ರಿಂದ ಭತ್ತ ಅಥವಾ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು. ಹುರುಳಿಯನ್ನು ದಾನ, ಯಾಕೆಂದ್ರೆ ಕೇತು ಅಲ್ವಾ, ಸೊ ಅದರಿಂದ ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು. ಭತ್ತ ಅಥವಾ ಅಕ್ಕಿ ಜೊತೆಯಲ್ಲಿ ಒಂದು ಸ್ವಲ್ಪ ಹುರುಳಿ ಸಪರೇಟ್ ಆಗಿ ಅದನ್ನು ದಾನ ಮಾಡ್ತಕ್ಕಂಥದ್ದು ಅತ್ಯುತ್ತಮ. ಈ ಒಂದು ಗ್ರಹಣದ ಕಾಲದಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ದೇವ್ರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು, ಭಾರತದಲ್ಲಿ ಬೇಕಾದ್ರೂ ಬಂತು, ಗ್ರಹಣಾಚರಣೆ ಇಲ್ಲದ
ನಮ್ಮ ಭಾರತದಲ್ಲಿಯೂ ಸಹ ಆ ಗ್ರಹಣದ ದಿವಸ ಅಂದರೆ 25ನೇ ತಾರೀಕು ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡ್ಕೊಂಡು ಬಂದು ದೇವರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ಬಟ್ಲು ತುಂಬ ಅಕ್ಕಿಯನ್ನು ಇಟ್ಟು ನೀವು ಹಾಗೂ ಅದರಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಇದನ್ನ ಹುರುಳಿಯನ್ನು ಸಹ ಇಟ್ಟು ಅಕ್ಕಿ ಹುರುಳಿ 2 ಪಾತ್ರೆಗಳಲ್ಲಿ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಅದನ್ನು ಮುಟ್ಟಿ ಎಲ್ಲ ರೀತಿಯ ದೋಷಗಳು ಪರಿಹಾರವಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾಗಿ ನಿಮಗೆ ಗ್ರಹಣದ ದೋಷಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು. ಆ ಒಂದು ಸಮಯ ಇದೆಯಲ್ಲ, ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ 2 ನಿಮಿಷ, ಈ ಸಂದರ್ಭದಲ್ಲಿ ನೀವು ಮಾಡುವಂಥ ಜಪತಪಾದಿಗಳು, ಹೋಮ ಹವನಾದಿಗಳು, ದಾನ ಧರ್ಮಾದಿಗಳು ನಿಮಗೆ ಒಳ್ಳೆಯ 10, 20, 30, 50, 100 ಪಟ್ಟಷ್ಟು ಫಲವನ್ನು, ಪ್ರತಿಫಲವನ್ನು ನಿಮಗೆ ಕೊಡಲಿದೆ. ಆದ್ದರಿಂದ ಜಪತಪಾದಿಗಳನ್ನು ಮಾಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ, ಒಳ್ಳೆಯದಾಗ್ತದೆ. ವಿಶೇಷವಾದಂಥ ಒಂದು ಪರಿಹಾರವನ್ನು ನಿಮಗೆ ತಿಳಿಸಬೇಕು ಅಂದರೆ ಆ ವಿಶೇಷ ಪರಿಹಾರ ಚಂದ್ರಗ್ರಹಣ ಶಾಂತಿ ಹೋಮ. ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಏನು ಚಂದ್ರಗ್ರಹಣ ಬಂದಿದೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಗೆ ನಾವೇನು ಹೋಮಗಳನ್ನು ಮಾಡ್ತಾ ಇದ್ದೇವೆ, ಅದರ ಜೊತೆಯಲ್ಲಿ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡಿದ್ರೆ ಚಂದ್ರಗ್ರಹಣಿಗೆ ಒಂದು ಹೋಮವನ್ನು ಮಾಡ್ತಾವೆ. ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣ ಒಂದು ದೋಷ ಪರಿಹಾರಾರ್ಥವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ಒಂದು ಶ್ವೇತಾರ್ಕ ರತ್ನಗಳನ್ನು ಚಂದ್ರನ ದೋಷ ಪರಿಹಾರಾರ್ಥವಾಗಿ, ಚಂದ್ರನ ಸಂಪೂರ್ಣ ಶಕ್ತಿ ಪ್ರಾಪ್ತಿಗಾಗಿ, ಗ್ರಹಣದ ದೋಷ ಪರಿಹಾರ ಹಾಗೂ ಗ್ರಹಣದಿಂದ ಶುಭ ಫಲ ಇರೋರಿಗೆ ನಿರ್ವಿಘ್ನವಾಗಿ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಗ್ರಹಣದ ದಿವಸ ಅಭಿವಂತನೆ ಮಾಡ್ತಕ್ಕಂಥದ್ದು ಇದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪ್ರತಿಫಲವನ್ನು ನಿಮಗೆ ಕೊಡಲಿದೆ. ಸೊ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 25ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯ ಅಂದರೆ ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ ಗ್ರಹಣ ನಡೆಯುವ ಸಮಯದಲ್ಲಿಯೇ ನಾವು ಗ್ರಹಣ ಶಾಂತಿಯನ್ನು ಮಾಡಿ ಈ ವಿಶೇಷವಾದ ಶ್ವೇತಾರ್ಕ ಒಂದು ಮಣಿಗಳೇನಿದೆಯಲ್ಲ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ಸೊ ಇದನ್ನು ಜೊತೆಗೆ ಇದರಲ್ಲಿ ಸಪ್ತಚಕ್ರ ಒಂದು ಸ್ಟೋನ್ಸ್ ಸಹ ಇದೆ. ಸಪ್ತಚಕ್ರ ರತ್ನಗಳು ಅಂತಂದ್ರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಚಕ್ರಗಳನ್ನು ಎನರ್ಜೈಸ್ ಮಾಡಿ, ನೆಗೆಟಿವಿಟಿ ತೆಗೆದು ಎನರ್ಜೈಸ್ ಮಾಡಲಿಕ್ಕೆ ತುಂಬ ಅನುಕೂಲವಾಗ್ತಕ್ಕಂಥದ್ದು. ನನ್ನ ಮಾಸ ಭವಿಷ್ಯದಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ, ನಿಮಗೆ ಆಲ್ರೆಡಿ ತಿಳಿಸಿದ್ದೇನೆ ಇವತ್ತಲ್ವಾ. ಸೊ ಆದ್ದರಿಂದ ಈಗ ಯಾಕೆಂದ್ರೆ ಮಾಸ ಭವಿಷ್ಯದಲ್ಲಿ ಎಷ್ಟೋ ಜನಕ್ಕೆ ಶ್ವೇತಾರ್ಕ ರತ್ನಗಳನ್ನು ಯಾಕೆ ಇಟ್ಟಿದ್ದೀವಿ ನಾವು ಇದರಲ್ಲಿ ಅನ್ನುವಂಥದ್ದು ನಿಮಗೊಂದು ಸ್ವಲ್ಪ ಡೌಟ್ ಇತ್ತು. ಇದು ನಿಮ್ಮ ಚಕ್ರ, ಸಪ್ತಚಕ್ರಗಳನ್ನು ಶುದ್ಧಿ ಮಾಡಿ ನಿಮಗೆ ಶಕ್ತಿಯನ್ನು ಕೊಡತಕ್ಕಂಥದ್ದಾದರೆ ಇದು ಬಂದು ನಿಮಗೆ ಚಂದ್ರಗ್ರಹಣದ ಒಂದು ದೋಷಗಳನ್ನು ಪರಿಹಾರ ಮಾಡಿ ಚಂದ್ರನ ಅನುಗ್ರಹವನ್ನು ಪಡೆಯಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಶ್ವೇತಾರ್ಕ ರತ್ನಗಳು. ನೋಡಿ ಇಷ್ಟೆಲ್ಲ ಅದ್ಭುತವಾದಂತಹ ಒಂದು ರತ್ನಗಳ ಬ್ರಾಸ್ಲೆಟ್ ಅನ್ನ ನಾವು ಸಿದ್ಧ ಮಾಡಿ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿಯೇ ನಾವು ಹೋಮವನ್ನು ಮಾಡ್ತೇವೆ. ಸಂಕಲ್ಪ ಮಾತ್ರ ಬೆಳಗ್ಗೆ ಬೇಗ ಮಾಡ್ತೇನೆ, 6 ಗಂಟೆಗೆ ಸಂಕಲ್ಪ ಸೇವೆ ಶುರುವಾಗ್ತದೆ. 10:30ಯಿಂದ ಏನು ಗ್ರಹಣ ಶುರುವಾಗುತ್ತೆ 10:30ಯಿಂದ ನಮ್ಮ ಹೋಮಗಳು ಪೂಜೆಗಳು ಸಹ ಆರಂಭಗೊಳ್ಳುತ್ತದೆ. ಆ ಗ್ರಹಣದ ಸಂದರ್ಭದಲ್ಲಿಯೇ ನೀವು ಮೊಬೈಲ್ನಲ್ಲಿ ಲೈವಲ್ಲಿ ಇಡೀ ಹೋಮಗಳನ್ನು ನೋಡಬಹುದು. ನೀವು ಅಲ್ಲಿಯೇ ಪ್ರಾರ್ಥನೆ ಮಾಡ್ಕೊಳ್ಬಹುದು. ಚಂದ್ರಾಗೆ ನಮಃ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬಹುದು. ಒಂದು ವಿಶೇಷವಾದ ಚಂದ್ರ ಬಿಂಬ ನಿಮಗೆಲ್ಲರಿಗೂ ಈ ಪ್ರಸಾದ ಜೊತೆಗೆ, ಈ ಬ್ರಾಸ್ಲೆಟ್ ಪ್ರಸಾದದ ಜೊತೆಗೆ ಒಂದು ಚಂದ್ರ ಬಿಂಬವನ್ನು ಸಹ ಕೊಡ್ತೇವೆ. ಆ ಚಂದ್ರ ಬಿಂಬ ನಿಮಗೆ ಸಿಕ್ಕ ನಂತರ ಬ್ರಾಸ್ಲೆಟ್ ಕೈಗೆ ಹಾಕ್ಕೊಳ್ಳಿ. ಚಂದ್ರ ಬಿಂಬವನ್ನು ಅಕ್ಕಿಯ ಜೊತೆಗೆ ಇಟ್ಟುಕೊಂಡು ಯಾರಿಗಾದ್ರು ದಾನ ಮಾಡಿ ದೇವಸ್ಥಾನದಲ್ಲಿ ಸಮರ್ಪಣೆಯನ್ನು ಮಾಡ್ಕೊಳ್ಳಿ. ತುಂಬ ಅನುಕೂಲ. ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲಗಳನ್ನು ಪಡ್ಕೊಂಡಂಗೂ ಆಯಿತು, ದೋಷಗಳ ಪರಿಹಾರವಾದಂಗೂ ಆಯಿತು, ಎಲ್ಲ ರೀತಿಯಲ್ಲಿ ಅನುಕೂಲವಾಯಿತು. ಒಂದು ವಿಶೇಷವಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ಟೆನ್ಷನ್ ಪಡ್ಕೊಂಡಿದ್ದಾರೆ. ಈ ಗ್ರಹಣದ ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿನ ಮೇಲೆಯೂ ಸಹ ವಿಶೇಷವಾದಂತಹ ಪರಿಣಾಮ ಬೀಳ್ತಾ ಇರ್ತದೆ. ಯಾಕೆಂದ್ರೆ ಚಂದ್ರಗ್ರಹಣ, ಚಂದ್ರಮ ಮನಸೋ ಜಾತಃ, ಮನಸ್ಸಿಗೆ ಕಾರಕನಾಗಿರತಕ್ಕಂಥ ಒಂದು ಚಂದ್ರ. ಮಕ್ಕಳು ತುಂಬ ರಚ್ಚೆ ಹಿಡಿತಕ್ಕಂಥದ್ದು, ಹಠ ಮಾಡ್ತಕ್ಕಂಥದ್ದು,
ಏನೋ ಎಷ್ಟೋ ಜನ ಮಕ್ಳು ಕೆಳಗೆ ಬಿದ್ದು ಉರುಳಾಡ್ಬಿಡ್ತಾರೆ ಹಂಗೇನೆ. ಎಕ್ಸಾಮ್ ಬೇರೆ ಬಂದಿದೆ, ಎಷ್ಟೋ ಜನಕ್ಕೆ ಎಕ್ಸಾಮ್ ಮುಗಿದೋಗಿದೆ, ಕೆಲವರಿಗೆ ಎಕ್ಸಾಮ್ ನಡೀತಾ ಇದೆ, ಇನ್ನು ಕೆಲವರಿಗೆ ಎಕ್ಸಾಮ್ ಬರೋದಿದೆ. ಈ ಎಕ್ಸಾಮಿನೇಷನ್ ಟೆನ್ಷನ್ನಲ್ಲಿ ನಿಮ್ಮ ಮಕ್ಕಳ ಏಳಿಗೆ ಬಗ್ಗೆಯೂ ಸಹ ನಿಮಗೆ ಬಹಳ ಚಿಂತೆ ಆಗಿರ್ತದೆ. ಈ ಚಂದ್ರಗ್ರಹಣ ನಮ್ಮಲ್ಲಿ ಆಚರಣೆ ಇಲ್ಲ ಅಂದ್ರೆ ಅದರ ದುಷ್ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀರಬಾರದು ಅನ್ನುವಂತಹ ದೃಷ್ಟಿಯಿಂದ ಬಹಳ ವಿಶೇಷವಾಗಿ ಸರಸ್ವತಿ ಹೋಮವನ್ನು ಮಾಡಿ, ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ, ಸರಸ್ವತಿ ಹೋಮವನ್ನು ಮಾಡಿ, ಅದರಲ್ಲಿ ಈ ವಿಶೇಷವಾದಂತಹ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್ ಎನರ್ಜೈಸ್ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ತುಂಬಾ ಏನೋ ರಚ್ಚಿ ಹಿಡಿತಾ ಇದ್ದಾರೆ ಅಂತಂದವ್ರಿಗೆ, ಅಂತಹವ್ರಿಗೆ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಇದನ್ನ ಧಾರಣೆ ಮಾಡ್ತಕ್ಕಂಥದ್ದು ಕೈಯಲ್ಲಿ ತುಂಬಾ ಅನುಕೂಲವಾಗಿರ್ತದೆ. ಸ್ವಲ್ಪ ಅವರು ಕಂಟ್ರೋಲಿಗೆ ಬಂದು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ವಿದ್ಯೆಯತ್ತ ಅವ್ರ ಗಮನ ಹರಿಸ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ಸರಸ್ವತಿ ಹೋಮದ ಪ್ರಸಾದವೂ ಆಗಿರ್ತದೆ, ಸಪ್ತಚಕ್ರಗಳ ಒಂದು ಪ್ರಸಾದವೂ ಸಹ ಆಗಿರ್ತದೆ. ಅದರ ಜೊತೆಯಲ್ಲಿ ಆ ಗ್ರಹಣದಿಂದ ಆಗಬಹುದಾದ ದುಷ್ಪ್ರಭಾವ ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗ್ತದೆ. ಸೊ ದಯವಿಟ್ಟು ಅದರ ಬಗ್ಗೆಯೂ ಸಹ ಗಮನ ಹರಿಸಿ ನಿಮ್ಮ ಮಕ್ಕಳ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸೊ ಅದರಿಂದ ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್, ಸಪ್ತಚಕ್ರಗಳಿರ್ತಕ್ಕಂತಹ ರತ್ನಗಳಿರ್ತಕ್ಕಂತಹ ಬ್ರಾಸ್ಲೆಟ್ ಅನ್ನ ಖಂಡಿತವಾಗಿ ನೀವು ಧಾರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.